ಕೇವಲ 80,000ಕ್ಕೆ ಸರ್. ಬೆಸ್ಟ್ ಪ್ರೈಸ್ ಅಂದ್ರೆ ನಿಮಗೆ 1,15,000ಕ್ಕೆ ಕೊಡಬೇಡ ಸರ್. ಕೇವಲ 1,25,000, ಕೇವಲ 1,55,000, 1,35,000ಕ್ಕೆ ಕೊಡಬೇಡ. 2,25,000 ಓನ್ಲಿ ಸರ್. 5 ಸೀಟರ್ ಕೊಡ್ತಾ ಇದೀವಿ. 1,75,000ಕ್ಕೆ ಫೈನಲ್ ಆಗುತ್ತೆ ಸರ್. ಈಗ ರಾಜನ್ ಗಾಡಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 3,85,000. ಬೆಸ್ಟ್ ಪ್ರೈಸ್ 2,10,000ಕ್ಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಬೆಸ್ಟ್ ಪ್ರೈಸ್ 1,99,000ಕ್ಕೆ ಕೊಡಬೇಡ ಸರ್. 3,75,000ಗೆ 2014 ಸೆಕೆಂಡ್ ಓನರ್ ಆಗಿರೋ ಡಸ್ಟರ್, ಅದು ಡೀಸೆಲ್ ಗಾಡಿ 2,85,000ಕ್ಕೆ ಕೊಡಬೇಡ. ಕೇವಲ 5 ಲಕ್ಷಕ್ಕೆ ಅದು W8 2012, 6 ಲಕ್ಷ ಅಲ್ಲ ಸರ್, 5,75,000 ಸರ್. 2,45,000ಕ್ಕೆ ಅದು ವ್ಯಾಗನರ್ VXi ಮಿಡ್ಲ್ ವರ್ಷನ್ ಪೆಟ್ರೋಲ್ ಅಲ್ಲಿ. ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿರ ನಿಮಗೆ NXO ಕಾರ್ಸ್ಗೆ ಬಂದಿದ್ದೀನಿ. ಯಾರಾದರೂ ಒಂದು ಕಮ್ಮಿ ಬಜೆಟಲ್ಲಿ ಒಂದು ಹೋಲ್ಸೇಲ್ ಪ್ರೈಸಲ್ಲಿ ಕಾರ್ಗಳು ಹೋಗ್ತಿದ್ದಾರೆ ಅಂತಂದರೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು NXO ಕಾರ್ಸು. ನಮ್ಮ ಜೊತೆ ಸರ್ ಇದ್ರ ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ನೀವು? ಕರ್ನಾಟಕ ಜನತೆ ಆಶೀರ್ವಾದ ತುಂಬ ಚೆನ್ನಾಗಿದ್ದೀವಿ ಸರ್. ಓಕೆ ಸರ್, ಇವತ್ತಿನ ಬಜೆಟಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಬಜೆಟ್ ನಿಮಗೆ 60,000ದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸರ್ 60,000ಕ್ಕೆ ಗಾಡಿ ಸಿಗುತ್ತಾ ಸರ್? ಆರಾಮಾಗಿ ಸಿಗುತ್ತೆ ಸರ್. ಓಕೆ ನೋಡಿ, 60,000 ರೂಪಾಯಿ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಹೈಯೆಸ್ಟ್ ಅಂದರೆ ಎಲ್ಲಿ ಗಂಟೆ ಸಿಗುತ್ತೆ ಸರ್? ಹೈಯೆಸ್ಟ್ ನಿಮ್ಗೆ ಒಂದು 15 ಲ್ಯಾಕ್ ತನಕ ಇದೆ ಸರ್. ಓಕೆ, 15 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ವೀಡಿಯೋ ಕೊನೆ ತನಕ ನೋಡಿ, ಒಳ್ಳೊಳ್ಳೆ ಪ್ರೈಸಲ್ಲಿ ಇದೆ ಅಂತ ಹೇಳ್ಬೋದು ಸರ್. ಲೋನ್ ಅಂದರೆ ಸರ್? ಲೋನ್ ಅಂದರೆ 2013 ಮೇಲೆ ಯಾವುದೇ ವೆಹಿಕಲ್ ತೊಗೊಳ್ಳಿ ಸರ್ ನೀವು. ನಮ್ಮ ವೀಕ್ಷಕರು ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದರೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ. ಓಕೆ, ಥ್ರೂಔಟ್ ಬೆಂಗಳೂರು, ಥ್ರೂಔಟ್ ಕರ್ನಾಟಕನೇ ಸರ್? ಥ್ರೂಔಟ್ ಕರ್ನಾಟಕ ಸರ್. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರಲಿ ಆರಾಮಾಗಿ ಲೋನ್ ಮಾಡ್ಕೊಳ್ಳೋಣ. ಓಕೆ, ಥ್ರೂಔಟ್ ಕರ್ನಾಟಕ ಕೂಡ ನಿಮಗೆ ಲೋನ್ ಆಗಿ ಆಗುತ್ತೆ. ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದು ಲೊಕೇಶನ್ NXO ಕಾರ್ಸ್ ಸರ್? NXO ಕಾರ್ಸ್ ಲೊಕೇಶನ್ ಥ್ರೂಔಟ್ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿದೆ. ಫ್ಲೈಓವರ್ ಮೇಲೆ ನಾಗರಬಾವಿ ಸರ್ಕಲ್ ಇದೆ. ಸರ್ಕಲಿಂದ ಸರ್ವಿಸ್ ರೋಡಲ್ಲಿ ಅಲ್ಲೇ ನಿಮಗೆ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಲ್ಲೇ ಒಂದು ದೊಡ್ಡದಾಗಿ ಬೋರ್ಡ್ ಇದೆ, NXO ಕಾರ್ಸ್ ಅಂತ. ಹಾಗೆ ಇದು ಬಿಹೈಂಡ್ ವಿಜಯನಗರ ನರ್ಸಿಂಗ್ ಕಾಲೇಜ್ ಸರ್. ಆ ನರ್ಸಿಂಗ್ ಕಾಲೇಜ್ ಕಾಂಪೌಂಡಲ್ಲೇ ಎಲ್ಲ ಕಲರ್ಫುಲ್ ವೆಹಿಕಲ್ಲು, ಕಲರ್ಫುಲ್ ಬ್ರ್ಯಾಂಡು ಎಲ್ಲ ಲಭ್ಯವಿದೆ ಸರ್. ಓಕೆ, ನಿಮ್ಗೆ ಎಲ್ಲ ಥರ ಬ್ರ್ಯಾಂಡ್ಗಳು, ಎಲ್ಲ ಥರ ಕಾರ್ಗಳು ಅವೈಲೇಬಲ್ ಇರುತ್ತೆ. ಸೊ ವೀಡಿಯೋ ಕೊನೆ ತನಕ ನೋಡಿ. ಸೊ ಈಗ ತಡ ಮಾಡೋದು ಬೇಡ ಸರ್, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಅದು W6 ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 70,000 ಕಿಲೋಮೀಟರ್ ಅಷ್ಟೇ ಓಡಿದ್ದು. 7 lakhs ಚಿಕ್ಕದಾಗಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, 7 ಲಕ್ಷ ಆದರೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ನೀವೊಂದು XUV500. ಓಕೆ, ಸೊ ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಡಿಸೈರ್ ಆಪಲ್ ಶೇಪ್ ಅಲ್ಲಿ ಇದೆ ನೋಡಿ ಸರ್. ಆಪಲ್ ಶೇಪ್ ಅಲ್ಲಿ ಯಾರಾದ್ರೂ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ನೋಡೋದಿದ್ರೆ 2019, ಅದು ಸಿಂಗಲ್ ಓನರ್ ಗಾಡಿ ಸರ್. ಓಡಿದ್ದು ಇದು ಅಷ್ಟೇ 70,000 ಕಿಲೋಮೀಟರ್ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು ನಿಮಗೆ 5,70,000ಕ್ಕೆ ಕೊಡ್ಬೇಡ ಸರ್. ಓಕೆ, 5,70,000ಕ್ಕೆ ನೀವು ಒಂದು ಸ್ವಿಫ್ಟ್ ಡಿಸೈರು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಗ್ರ್ಯಾಂಡ್ ಎಕ್ಸೆಂಟ್ ಸರ್. Hyundai Accent ಸರ್. ಇದು ಪೆಟ್ರೋಲ್ ಅಲ್ಲಿ ಮಿಡ್ ವರ್ಷನ್ 2014 ಸಿಂಗಲ್ ಓನರ್. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು ನಿಮಗೆ 3,65,000ಕ್ಕೆ ಕೊಡಬೇಡ ಸರ್. Hyundai Accent 3,65,000ಕ್ಕೆ ಗಾಡಿ ತುಂಬಾ ಚೆನ್ನಾಗಿದೆ. 2014 ಸಿಂಗಲ್ ಓನರ್, 60,000 ಕಿಲೋಮೀಟರ್ ಅಷ್ಟೇ ಓಡಿದ್ದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹಾಗೆ ಸ್ವಿಫ್ಟ್ VDI ಸರ್. ಸ್ವಿಫ್ಟ್ VDI 2014 ಸೆಕೆಂಡ್ ಓನರ್ ಆಗಿದೆ. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 4,65,000, 4,65,000 ಓನ್ಲಿ ಸರ್. ಓಕೆ, ಲೋನ್ ಏನಾದರೂ ಆಗುತ್ತೆ ಸರ್? ಲೋನ್ ಆಗುತ್ತೆ ಸರ್. ಓಕೆ, 2013 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, ಕಣ್ಣು ಮುಚ್ಚಿ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ. ಬಟ್ ಅವ್ರ ಸಿಬಿಲ್ ರೆಕಾರ್ಡ್ ಚೆನ್ನಾಗಿರ್ಬೇಕು ಅಷ್ಟೇ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವೈಟ್ ಕಲರ್ ಎಕ್ಸೆಂಟ್ ಇದೆ ಸರ್. Hyundai Accent ಅಲ್ಲಿ ನೀವು ರೆಡ್ ನೋಡ್ಕೊಂಡ್ ಬಂದ್ವಿ ಮಿಡ್ ವರ್ಷನ್ ಅಲ್ಲಿ. ಹಾಗೆ ವೈಟ್ ಕಲರ್ ಇದೆ. ಬರೀ ಓಡಿದ್ದು 29,000 ಕಿಲೋಮೀಟರ್ ಅಷ್ಟೇ. ಬೇಸಿಕ್ ವೇರಿಯಂಟ್ ಸರ್. ಅದು ಪೆಟ್ರೋಲ್ ಅಲ್ಲಿ 2014 ಸಿಂಗಲ್ ಓನರ್ ಆಗಿದೆ. ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 3,25,000ಕ್ಕೆ. ಲೋ ಬಜೆಟ್ ಅಲ್ಲಿ ಲೋನ್ ಕೂಡ ಬೇಕಾ? NXO ಕಾರ್ ಅಲ್ಲಿ ಬೆಸ್ಟ್ ವೆಹಿಕಲ್ ಇದೆ. Hyundai Accent ನಿಮ್ದಾಗಿಸ್ಕೋಬಹುದು. ಓಕೆ, ಸೊ ಯಾರಾದ್ರೂ ವೈಟ್ ಕಲರ್ ನೋಡ್ಬೇಕಂದ್ರೆ ಆರಾಮಾಗಿ ಇಲ್ಲೂ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಸೊ i20 Elite ಇದೆ ಸರ್. i20 Elite, i20 Astra ಡೀಸೆಲ್ ವೇರಿಯಂಟು 2016 ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರು 2016 ಸರ್. ಲೋಡೆಡ್ ಗಾಡಿ ಸರ್. i20 Astra ಓಡಿದ್ದು 73,000 ಕಿಲೋಮೀಟರ್ ಅಷ್ಟೇ. ಇದು ಒನ್ ಆಫ್ ದಿ ಬೆಸ್ಟ್ ಪ್ರೈಸ್. 5,65,000ಕ್ಕೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ ಸರ್. ಓಕೆ, 5,60,000ಕ್ಕೆ ನಿಮ್ಮೊಂದು i20 Elite ವೇರಿಯಂಟು, ಪೆಟ್ರೋಲು, ಟಾಪ್ ಅಂಡ್ ಆಸ್ತಾ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ 800 ಸರ್. ಆಲ್ಟೋ 800 2016 2016 ಸೆಕೆಂಡ್ ಓನರ್ ಆಗಿದೆ. ಆಲ್ಟೋ 800 ಸಿಲ್ವರ್ ಕಲರ್ ಇದೆ. ಬೆಸ್ಟ್ ಪ್ರೈಸ್ 2,55,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ. ಓಕೆ, ಸೊ ಹಾಗೆ ETOS ಲೀವಾ ಇದೆ ಸರ್. ETS ಲೀವಾ ಸರ್ 2012, ಅದು ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದು ನಿಮಗೆ 3,85,000ಕ್ಕೆ ಕೊಡಬೇಡ ಸರ್. ಟೊಯೋಟಾ ETS ಲೀವಾ ಅಂದ್ರೆ ಅದರದೇ ಒಂದು ಫ್ಯಾನ್ ಬೇಸ್ ಇದೆ. ಆರಾಮಾಗಿ ಈ ಗಾಡಿ ನಿಮ್ದಾಗಿಸ್ಕೋಬಹುದು. ಮೈಲೇಜಿಗೆ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ಅದು ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ಗಾಡಿ. ಸೊ ಡೀಸೆಲ್ ಗಾಡಿ ETOS ಲೀವಾ ಇರೋದು ನಿಮಗೆ ಆರಾಮಾಗಿ 6 7 ಲಕ್ಷ ಕಣ್ಣು ಮುಚ್ಕೊಂಡು ನೋಡುತ್ತೆ ಗಾಡಿ ಇದು. ಸೊ ಒಂದು ಬ್ಲೂ ಕಲರ್ ವ್ಯಾಗನರ್ ನೋಡಕ್ಕೂ ಸಕ್ಕತ್ತಾಗಿದೆ ಸರ್. ಏನ್ ಸರ್ ಡೀಟೇಲ್ಸ್ ಸರ್? 2012 ಸೆಕೆಂಡ್ ಓನರ್ ಆಗಿದೆ. ಪ್ರೈಸ್ ಬಂದು 2,45,000ಕ್ಕೆ. ಅದು ವ್ಯಾಗನರ್ VXi ಮಿಡ್ಲ್ ವರ್ಷನ್ ಪೆಟ್ರೋಲ್ ಅಲ್ಲಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು
ಡಿಮ್ಯಾಂಡೆಡ್ ಗಾಡಿ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ವೋಲ್ಸ್ ವ್ಯಾಗನ್ ಪೋಲೋ ಸರ್ 2015 ಪೋಲೋದೇ ಒಂದು ಫ್ಯಾನ್ ಬೇಸ್ ಇದೆ ಸರ್. ಒನ್ ಆಫ್ ದಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಕೇವಲ 5 ಲಕ್ಷಕ್ಕೆ. ಅದು ಪೆಟ್ರೋಲು, ಅದು ಹೈಲೈನ್ ವೇರಿಯಂಟು, 2015 ಸಿಂಗಲ್ ಓನರ್ ಗಾಡಿ ಸರ್. ಓಕೆ 5 ಲಕ್ಷಕ್ಕೆ ನಿಮಗೆ 2015 ಮಾಡಲ್ ಗಾಡಿ ವೋಕ್ಸ್ ವ್ಯಾಗನ್ ಪೋಲೋ ಹೈಲೈನ್ ಪೆಟ್ರೋಲ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನಾ ಸರ್. ಹುಂಡೈ ವರ್ನಾ ಸರ್ 2012 2011-12 ಸರ್. ಅದು ಸೆಕೆಂಡ್ ಓನರ್ ಆಗಿದೆ. ಬೆಸ್ಟ್ ಪ್ರೈಸ್ 1,99,000ಕ್ಕೆ ಕೊಡಬೇಡ ಸರ್. 1,99,000 ಅದು ಪೆಟ್ರೋಲ್ ಗಾಡಿ. ಅದು ಪೆಟ್ರೋಲ್ ಗಾಡಿ ಒಂದು ಹುಂಡೈ ವರ್ನಾ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚಿಕ್ಕ ಗಾಡಿಗೆ ಹೋಂಡಾ ಜಾಸ್ ಇದೆ. ಇದ್ರದ್ದು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ನೀವು. ಒಂದು ಒಳ್ಳೆ ಸೀಟ್ಸ್ ಎಲ್ಲ ಒಳ್ಳೆ ಸ್ಪೀಷಿಯಸ್ ಇದೆ. ಓಕೆ ಕಾನ್ಫಿಗರೇಷನ್ ಎಲ್ಲ ಚೆನ್ನಾಗಿದೆ. 2009 ಸೆಕೆಂಡ್ ಓನರ್ ಆಗಿದೆ. ಹೋಂಡಾ ಜಾಸ್ FC ನಾವೇ ಮಾಡ್ಕೊಳ್ಳೋಣ, ಇನ್ಶೂರೆನ್ಸ್ ನಾವೇ ಮಾಡ್ಕೊಳ್ಳೋಣ. ಬೆಸ್ಟ್ ಪ್ರೈಸ್ 2,25,000 ಸರ್. 2,25,000 ಕೊಡಬೇಡ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಆಲ್ಟೋ K10 VXI 2010 ಸೆಕೆಂಡ್ ಓನರ್ ಆಗಿದೆ. FC 2030 ತನಕ ಇದೆ. ಇದು 1,75,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸಿಲೆರಿಯೋ ಇದೆ ನೋಡಿ, ಬ್ಲೂ ಕಲರ್ಲಿ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2017 ಸೆಕೆಂಡ್ ಓನರ್ ಆಗಿದೆ. ಸೆಲೆರಿಯೋ VXI ಪೆಟ್ರೋಲ್ ಮಿಡ್ಲ್ ವರ್ಷನ್. ಗಾಡಿ ತುಂಬ ಚೆನ್ನಾಗಿದೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಓಡಿದ್ದು ಕಮ್ಮಿ ಇದೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಬೆಸ್ಟ್ ಪ್ರೈಸ್ ಬಂದು ನಿಮಗೆ 3,65,000ಕ್ಕೆ ಫೈನಲ್ ಆಗುತ್ತೆ. ಓಕೆ 3,65,000ಕ್ಕೆ ನಿಮ್ಗೆ ಒಂದು ಸಿಲೆರಿ ಆಟೋಮೆಟಿಕ್ಕು. ಸೊ ಹಾಗೆ ನೆಕ್ಸ್ಟ್ ಓಮಿನಿ ಸರ್. ಸರ್ ಓಮಿನಿ 8 ಸೀಟರ್ ಸರ್. 2012 ಸೆಕೆಂಡ್ ಓನರ್ ಆಗಿದೆ. ವೈಟ್ ಕಲರ್ ಓಮಿನಿ ಇದೆ ನಿಮ್ಮ ಕಡೆ ಮುಂದೆ. 8 ಸೀಟರ್ ಓಮಿನಿ. ಬೆಸ್ಟ್ ಪ್ರೈಸ್ 2,10,000ಕ್ಕೆ. ಒಂದು ಬಿಸ್ನೆಸ್ ಸ್ಟಾರ್ಟಪ್ಗೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್, ಅದನ್ನು ಡೀಸೆಲ್ ಅಲ್ಲಿ ಇದೆ ಸರ್. ಸ್ವಿಫ್ಟ್ VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. 2010 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ನಿಮಗೆ FC ಇನ್ಶೂರೆನ್ಸ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಕೇವಲ ಅದು ಡೀಸೆಲ್ ಗಾಡಿ 2,85,000ಕ್ಕೆ ಕೊಡಬೇಡ. ಸೊ ಈಗ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಇದೆ ಸರ್. ಏನು ಸರ್ ಡೀಟೇಲ್ಸ್? ಸ್ವಿಫ್ಟ್ VDI ಸರ್ 2014 ಸೆಕೆಂಡ್ ಓನರ್ ಆಗಿದೆ. VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. 2015 ಸೆಕೆಂಡ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು ಕೇವಲ 4,30,000ಕ್ಕೆ. 4,30,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ VDI ಡೀಸೆಲ್ ವೇರಿಯಂಟು. ZDI VDI ಸರ್. ಇದು VDI ಮಿಡ್ಲ್ ವರ್ಷನ್ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಹೋಂಡಾ ಸಿಟಿ ಆದರೆ ಸರ್. ಹೋಂಡಾ ಸಿಟಿ ID ಟೆಕ್ ಸರ್. ಡೀಸೆಲ್ ವೇರಿಯಂಟು 2014 ಸಿಂಗಲ್ ಓನರು. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಕೇವಲ 4,65,000ಕ್ಕೆ. ಸೊ ಇನ್ನು ಮುಂದೆ ಒಂದು ಒಳ್ಳೆ 7 ಸೀಟರ್ ಗಾಡಿ ಒಂದು ಇನೋವಾ ಇದೆ ಸರ್. ಸರ್ 8 ಸೀಟರ್ ಗಾಡಿ ಇನೋವಾ ಸರ್. ರಾಜನ್ ಗಾಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಕೇವಲ 3,85,000ಕ್ಕೆ ಸರ್. ಇನೋವಾ ಕೊಡಬೇಡ. 3,80,000ಕ್ಕೆ. 3,85,000 ಓನ್ಲಿ ಸರ್. ಡೀಸೆಲ್ ಗಾಡಿ ಕೊಡಬೇಡ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಲೈಟ್ i20 ಇದೆ ಸರ್. ಇನ್ನೊಂದು ಸರ್ ಇದು i20 ಅದರಲ್ಲಿ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಅದು ಪೆಟ್ರೋಲ್ ಅಲ್ಲಿ ಓಡಿದ್ದು 70,000 ಕಿಲೋಮೀಟರ್ ಅಷ್ಟೇ. 2015 ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬ ಚೆನ್ನಾಗಿದೆ. ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 4,70,000ಕ್ಕೆ ಫೈನಲ್ ಆಗುತ್ತೆ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನೋ ಕ್ವಿಡ್ 2017 ಸರ್. 2017 ಸರ್. ಅದು ಸಿಂಗಲ್ ಓನರ್ ಗಾಡಿ ಸರ್. ಕೇವಲ 2,50,000ಕ್ಕೆ ಕೊಡಬೇಡ ಸರ್. ಸೊ 17 ಮಾಡಲ್ ಗಾಡಿ. ಅಷ್ಟು 17 ಮಾಡಲು ಮತ್ತೆ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಓಕೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನಿಮಗೆ 2,50,000ಕ್ಕೆ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಶಿಫ್ಟ್ ಡಿಸೈರ್. ಹಾಗೆ ಡಿಸೈರ್ VX ಇದೆ 2016 2016. ಅದು ಸಿಂಗಲ್ ಓನರ್ ಗಾಡಿ ಸರ್. ಅದು ಡಿಸೈರ್ VXI ಗಾಡಿ ಚೆನ್ನಾಗಿದೆ. ಪೆಟ್ರೋಲ್ ಅಲ್ಲಿ ಇರೋ ಗಾಡಿ. 2016 ಸಿಂಗಲ್ ಓನರ್. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ 4,80,000 ಸರ್. 4,80,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಅಲ್ಲ ಸರ್ ಇದು. ಸೊ ಈಗ ಮುಂದೆ ಒಂದು ಹುಂಡೈ ಎಕ್ಸೆಂಟ್ ಇದೆ ಸರ್. 2014 ಸಿಂಗಲ್ ಓನರ್ ಗಾಡಿ ಸರ್. ಹುಂಡೈ ಎಕ್ಸೆಂಟ್ ಇದೆ. ಅದು ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಕೇವಲ 2,99,000. ಸೊ ಡೀಸೆಲ್ ಗಾಡಿ ಸರ್. 14 ಮಾಡಲ್ ಗಾಡಿ. 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಅದನ್ನು ಸಿಂಗಲ್ ಓನರ್ ಗಾಡಿ. ಜಸ್ಟ್ 2,99,000ಕ್ಕೆ ನಿಮಗೆ ಸಿಗ್ತದೆ ಒಂದು ಹುಂಡೈ ಎಕ್ಸೆಂಟ್ ಡೀಸೆಲ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ 2007 ಸರ್. ಸಿಂಗಲ್ ಓನರ್ ಗಾಡಿ. 1,40,000ಕ್ಕೆ ಕೊಡಬೇಡ ಸರ್. ಸೊ ಸಿಂಗಲ್ ಓನರ್ ಗಾಡಿ 1,40,000. 1,40,000 ಓನ್ಲಿ. ಹಾಗೆ ಇಲ್ಲೊಂದು ಲಕ್ಸುರಿಯಸ್ ವೆಹಿಕಲ್ ಇದೆ. ಅದು ಬಲೆನೋ 2021 ಸಿಂಗಲ್ ಓನರು. ಅದು ಬಲೆನೋ ಝೀಟಾ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ ಸ್ಪೆಸಿಫಿಕೇಶನ್ಸ್ ಅವೈಲೇಬಲ್ ಇನ್ ದಿಸ್ ಕಾರ್. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ. ಲೋನ್ ಕೂಡ ಆರಾಮಾಗಿ ಆಗುತ್ತೆ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ 5,85,000ಕ್ಕೆ ಕೊಡಬೇಡ ಸರ್. ಬಲೆನೋ ಝೀಟಾ ಪೆಟ್ರೋಲ್ ಅಲ್ಲಿ 2021 ಸಿಂಗಲ್ ಓನರು. ಆರಾಮಾಗಿ ಲೋನು ಆಗುತ್ತೆ. ಓಕೆ ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್. ಇನ್ನೊಂದು ಸ್ಯಾಂಟ್ರೋ ಇದೆ 2008 ಸರ್. 2028 ತನಕ FC ಇರೋ ಗಾಡಿ. ಕೇವಲ 1,35,000ಕ್ಕೆ ಕೊಡಬೇಡ ಸರ್. ಓಕೆ 1,35,000ಕ್ಕೆ ನಿಮಗೆ ಒಂದು ಸ್ಯಾಂಟ್ರೋ ಇದೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. 2008 ಸ್ವಿಫ್ಟ್ ಇದೆ. ಅದು VXI 2,25,000ಕ್ಕೆ ಕೊಡ್ತಾ ಇದೀವಿ ಸರ್. 2,25,000ಕ್ಕೆ. 2,25,000 ಓನ್ಲಿ. 2030 ತನಕ FC ಇದೆ. 1 ವರ್ಷದ ಇನ್ಶೂರೆನ್ಸ್ ಇದೆ. ಗಾಡಿ ತಗೋಬಹುದು. ಗಾಡಿ ತುಂಬ ಚೆನ್ನಾಗಿದೆ. ಒಂದು ಲೋ ಬಜೆಟಲ್ಲಿ ಸ್ವಿಫ್ಟ್ ಬೇಕಾ ಅಂತ ನೋಡ್ತಾ ಇದ್ದೀರಾ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಕೇವಲ 2,25,000ಕ್ಕೆ ಸರ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಝೆನ್ ಎಸ್ಟಿಲೋ ಇದೆ ಸರ್. ಸರ್ ಝೆನ್ ಎಸ್ಟಿಲೋ 2013 ಸರ್. ಸೆಕೆಂಡ್ ಓನರ್ ಆಗಿದೆ. 2013 ಸೆಕೆಂಡ್ ಓನರ್ ಆಗಿದೆ.
ಪ್ರೈಸ್ ಬಂದು 2,25,000ಕ್ಕೆ ಕೊಡಬೇಡ ಸರ್. ಓಕೆ, ಸೊ ಫೋರ್ಟ್ ಫಿಗೋ ಆದರೆ ಸರ್ ಫೋರ್ಟ್ ಫಿಗೋ 2011 ಅದು ಪೆಟ್ರೋಲ್ ಗಾಡಿ ಸರ್. ಫೋರ್ಟ್ ಫಿಗೋ ಗಾಡಿ ತುಂಬಾ ಚೆನ್ನಾಗಿದೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ Okay. ಕೇವಲ 1,99,000ಕ್ಕೆ. ಓಕೆ, ಸೊ ಹಾಗೆ ರೆನಾಲ್ಟ್ ಡಸ್ಟರ್ ಡಸ್ಟರ್ ಸರ್ 2014 ಸೆಕೆಂಡ್ ಓನರ್ 110 PS ಡೀಸೆಲ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 3,75,000ಕ್ಕೆ ಕೊಡಬೇಡ ಸರ್. 14 ಮಾಡಲ್ ಗಾಡಿ ಸರ್. 3,75,000ಗೆ 2014 ಸೆಕೆಂಡ್ ಓನರ್ ಆಗಿರೋ ಡಸ್ಟರ್ 110 PS ಡೀಸೆಲ್ ಗಾಡಿ ಸರ್. ಓಕೆ, ಸೊ ಒಳ್ಳೆ ಗಾಡಿ ಅಂತ ಹೇಳ್ಬೋದು, ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ ಇರೋ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲೆಕ್ಟ್ರಿಕ್ ಗಾಡಿ, ಒಂದು ಮಹೇಂದ್ರ ರೇವಾ ಇದೆ ಸರ್. ಮಹೇಂದ್ರ ರೇವಾ ಅದು ಎಲೆಕ್ಟ್ರಿಕ್ ವೆಹಿಕಲ್, ಗ್ರೀನ್ ಬೋರ್ಡ್ ವೆಹಿಕಲ್ ನೋಡ್ತಾ ಇದ್ದೀರಾ. 2014 ಸೆಕೆಂಡ್ ಓನರ್ ಇರೋ ಗಾಡಿ, ಒಂದು ಬೆಸ್ಟ್ ವೆಹಿಕಲ್, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಕೇವಲ 1,35,000ಕ್ಕೆ ಕೊಡಬೇಡ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ. ಸೊ ಏನು ಸರ್ ಡೀಟೇಲ್ಸು? ಸರ್ ಆಲ್ಟೋ K10 VXI ಸರ್, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 2017-18 ಸಿಂಗಲ್ ಓನರ್ ಆಗಿರೋ ಗಾಡಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಗಾಡಿ ತುಂಬ ಚೆನ್ನಾಗಿದೆ, ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಕೇವಲ 3,50,000. ಚಿಕ್ಕದಾಗಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಓಕೆ, 3.5 ಲಕ್ಷ ಹೇಳಿ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಈ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಚಿಕ್ಕ ಗಾಡಿ ಸರ್ ಇಯಾನು. ಸರ್ ಇಯಾನ್ ಸರ್ 2014 ಇಯಾನ್ ಮ್ಯಾಗ್ನಾ ಪ್ಲಸ್, ಇದು 2014 ಸಿಂಗಲ್ ಓನರು ಗಾಡಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಲೋ ಬಜೆಟ್ ಅಲ್ಲಿ ಆರಾಮಾಗಿ ಲೋನ್ ನೋಡೋರು ಯಾರು ಇದ್ರೆ ಒಂದು ಬೆಸ್ಟ್ ವೆಹಿಕಲ್ ಆನ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು. 2,20,000ಕ್ಕೆ ಕೊಡಬೇಡ ಸರ್. ಓಕೆ, 2,20,000ಕ್ಕೆ ನಿಮ್ಗೆ ಒಂದು ಇಯಾನ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬೆಸ್ ಕ್ರಾಸ್ ಇದೆ ಸರ್, ಡೀಸೆಲ್ ಗಾಡಿ. ಅದನ್ನು ಒಂದು ಲಕ್ಸುರಿಯಸ್ ವೆಹಿಕಲ್ ಮಾರುತಿ ಸುಜುಕಿಯಲ್ಲಿ ಎಸ್ ಕ್ರಾಸ್ ಯಾರು ನೋಡ್ತಾ ಇದ್ದೀರಾ, ಹಾಗೆ NXO ಕಾರ್ಗೆ ಓಡಿ ಬರ್ಬೋದು. ಒನ್ ಆಫ್ ದಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ 2019 ಸೆಕೆಂಡ್ ಓನರು ಕೇವಲ 6 ಲಕ್ಷಕ್ಕೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು SX4 ಸರ್. SX4 ಅದು ಡೀಸೆಲ್ ಅಲ್ಲಿ VDI ಡೀಸೆಲ್ ಮಿಡ್ಲ್ ವರ್ಷನ್ ಸರ್. SX4 2011 ಸರ್. ಬೆಸ್ಟ್ ಪ್ರೈಸ್ 2,99,000 ಸರ್. ಡೀಸೆಲ್ ಗಾಡಿ ಬೇರೆ. Yeah. ಇವಾಗ ನಮ್ಮ ಮುಂದೆ ಒಂದು i20 ಇದೆ ಸರ್. ಸರ್ i20 2011 ಸರ್. 2011 ಸೆಕೆಂಡ್ ಓನರ್ ಆಗಿದೆ, ಕೇವಲ 63,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಬೆಸ್ಟ್ ಪ್ರೈಸ್ 2,60,000 ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಆಪಲ್ ಶೇಪ್ ಒಂದು ಸ್ವಿಫ್ಟ್ ಇದೆ ಸರ್. ಆಪಲ್ ಶೇಪ್ ಅಲ್ಲಿ ಡಿಸೈರ್ ಇದೆ, ಅದು ZXi ಟಾಪ್ ಎಂಡ್ ಗಾಡಿ ಸರ್. 2017 ಸಿಂಗಲ್ ಓನರ್, ಓಡಿದ್ದು 70,000 ಕಿಲೋಮೀಟರ್ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಇದೆ, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಬೆಸ್ಟ್ ವೆಹಿಕಲ್, ಆಪಲ್ ಶೇಪ್ ಅಲ್ಲಿ ಇರೋ ಗಾಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,99,000 ಸರ್. 4,99,000ಕ್ಕೆ ನಿಮ್ಗೆ ಒಂದು 2017 ಮಾಡಲು ಸ್ವಿಫ್ಟ್ ಡಿಸೈರ್ ಆಪಲ್ ಶೇಪು, ಪೆಟ್ರೋಲ್ ಮ್ಯಾನ್ಯುವಲ್ ಅಲ್ಲ ಸರ್ ಇದು? ಹೌದು ಪೆಟ್ರೋಲ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು Elite i20 ಇನ್ನೊಂದಿದೆ ಸರ್. ಸರ್ i20 ಸ್ಪೋರ್ಟ್ಸ್ 2014 ಅದು ಸಿಂಗಲ್ ಓನರ್ ಗಾಡಿ ಸರ್. ಇದು ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಪ್ರೈಸ್ ಬಂದು 4,25,000 ಸರ್. ಓಕೆ, 4,25,000ಕ್ಕೆ ನಿಮ್ಮೊಂದು i20. ಸೊ ಹಾಗೆ ನೆಕ್ಸ್ಟ್ ನಮ್ಮದೊಂದು ಇನ್ನೊಂದು ಸ್ವಿಫ್ಟ್, ಇನ್ನೊಂದು ಡಿಸೈರ್ ಇದೆ, ಡಿಸೈರ್ VXi 2014 ಸಿಂಗಲ್ ಓನರ್. 2014 ಸಿಂಗಲ್ ಓನರ್, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. 3,99,000 ಸರ್. ಓಕೆ, ಸೊ ಆಲ್ಟೋ 800 ಆಲ್ಟೋ 800 ಸರ್ 2,25,000 ಕೊಡಬೇಡ ಸರ್. 2014 ಸಿಂಗಲ್ ಓನರ್ ಆಗಿದೆ, ಸಿಂಗಲ್ ಅಲ್ಲ ಸೆಕೆಂಡ್ ಓನರ್ ಆಗಿದೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ರೆನಾಲ್ಟ್ ಕ್ವಿಡ್ ಇದೆ ಸರ್. ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ ಸರ್ 2017 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ 2,80,000ಕ್ಕೆ ಫೈನಲ್ ಆಗುತ್ತೆ. ಹಾಗೆ ಇಲ್ಲೊಂದು ರಿಡ್ಸ್ ಇದೆ 2014 ಸಿಂಗಲ್ ಓನರು, ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. VXi ಪೆಟ್ರೋಲ್ ವೇರಿಯಂಟ್ ಸರ್. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಕೇವಲ 3,55,000 ಸರ್. 3,55,000ಕ್ಕೆ ನಿಮ್ಮೊಂದು ಸುಜುಕಿ ರಿಡ್ಜು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಮ್ಯಾಗ್ನಾ ಇದೆ, ಕೇವಲ 27,000 ಕಿಲೋಮೀಟರ್ ಅಷ್ಟೇ ಓಡಿದ್ದು. ಅದು 2017 ಸಿಂಗಲ್ ಓನರ್ ಗಾಡಿ ಸರ್. i20 ಮ್ಯಾಗ್ನಾ ಗಾಡಿ ತುಂಬ ಚೆನ್ನಾಗಿದೆ, ಮತ್ತೆ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. 27,000 ಕಿಲೋಮೀಟರ್ ಅಷ್ಟೇ ಓಡಿದ್ದು. ಬೆಸ್ಟ್ ಪ್ರೈಸ್ 5,35,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಸರ್ ನಮ್ಮ ಮುಂದೆ ಒಂದು Ertiga ಇದೆ, ಅದನ್ನು ನಿಮಗೆ ಡೀಸೆಲ್ ಇದೆ ಸರ್. Ertiga VDI ಡೀಸೆಲ್ ಸರ್, ಮಿಡ್ಲ್ ವರ್ಷನ್ 2015 ಸೆಕೆಂಡ್ ಓನರ್ ಆಗಿದೆ. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸಲ್ಲಿ ಕೊಡೋಣ ಕೇವಲ 5,75,000 ಸರ್. ಓಕೆ, 5,75,000ಕ್ಕೆ ನಿಮ್ಮೊಂದು ಡೀಸೆಲ್ ಗಾಡಿ ಒಂದು Ertiga ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ ಸರ್. i10 ಸರ್, i10 ಮ್ಯಾಗ್ನಾ ಇದು, ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ತುಂಬ ಚೆನ್ನಾಗಿದೆ. 2009 ಸೆಕೆಂಡ್ ಓನರ್ ಆಗಿದೆ. 1,99,000ಕ್ಕೆ ಆಟೋಮೆಟಿಕ್ ಗಾಡಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಆಲ್ಟೋ ಸರ್. ಆಲ್ಟೋ 800 ಸರ್, ಸಾರಿ ಆಲ್ಟೋ LXi ಇದು 2008 ಥರ್ಡ್ ಓನರ್ ಆಗಿದೆ. ಕೇವಲ 1,10,000ಕ್ಕೆ ಸರ್. 1,10,000ಕ್ಕೆ ನಿಮ್ಮೊಂದು ಆಲ್ಟೋ ಸಿಗ್ತಾ ಇದೆ, ಅದು ನಿಮಗೆ ಸಿಲ್ವರ್ ಕಲರು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಗ್ರ್ಯಾಂಡ್ i10 ಇದೆ ಸರ್. ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ಸರ್, 2014 ಸೆಕೆಂಡ್ ಓನರ್ ಆಗಿದೆ. ಪುಷ್ ಬಟನ್ ಸ್ಟಾರ್ಟ್ ಸರ್. ಇದು ಗಾಡಿ ತುಂಬ ಚೆನ್ನಾಗಿದೆ, ಆರಾಮಾಗಿ ಲೋನು ಆಗುತ್ತೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ಕೇವಲ 3,20,000, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್ 2011-12 ಅದು ಸೆಕೆಂಡ್ ಓನರು, ಹೈಲೈನು ಪೆಟ್ರೋಲು. ಬೆಸ್ಟ್ ಪ್ರೈಸ್ 2,80,000 ಸರ್. 2,80,000ಕ್ಕೆ ಹೈಲೈನ್ ವೇರಿಯಂಟ್ ಒಂದು ವೋಕ್ಸ್ವ್ಯಾಗನ್ ವೆಂಟೋ. ಸೊ ಹಾಗೆ ನೆಕ್ಸ್ಟ್ ನಮ್ಮದು ಒಂದು ಡೀಸೆಲ್ ಸಿಯಾಸ್ ಇದೆ ಸರ್. ಸಿಯಾಸ್ ಇದೆ, ಸಿಯಾಸ್ ಅದು ZDI ಪ್ಲಸ್ ಸರ್. ಓಕೆ, ಟಾಪ್ ಎಂಡ್ ಗಾಡಿ, ಮಾಡಲ್ ಗಾಡಿ, 2015-16 ಅದು ಸಿಂಗಲ್ ಓನರ್ ಗಾಡಿ, ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಎಷ್ಟು ಹೇಳ್ಬೋದು ಸರ್? ಏನೊಂದು 5-6 ಲಕ್ಷ? 6 ಲಕ್ಷ ಅಲ್ಲ ಸರ್, 5,75,000 ಸರ್.
5,75,000ಕ್ಕೆ 5,75,000 ಓನ್ಲಿ ಸರ್. ಸಿಯಾಸ್ ZDI ಪ್ಲಸ್ ಟಾಪ್ ಎಂಡ್ ಗಾಡಿ ಸರ್. ಓಕೆ, ಅದು ನಿಮಗೆ ZDI ಟಾಪ್ ಎಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸಮೇತ ಇರೋ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್. ಸ್ಯಾಂಟ್ರೋ ಅಲ್ಲ ಸರ್, ಇದು ಹ್ಯುಂಡೈ, ಅದು ಓಕೆ ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2021 ಸಿಂಗಲ್ ಓನರು, ಅದು ಡೀಸೆಲ್ ಗಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರುತ್ತೆ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಂದರೆ ನಿಮಗೆ 5,35,000 ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಓಕೆ, 5,35,000ಕ್ಕೆ ನಿಮ್ಗೆ ಒಂದು ಆಟೋಮೆಟಿಕ್ ಗಾಡಿ, ಒಂದು ಡೀಸೆಲ್ ಗಾಡಿ ಸಿಗ್ತಾ ಇರೋದು, ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹುಂಡೈ ಕ್ರೆಟಾ ಇದೆ ಸರ್. ಒನ್ ಆಫ್ ದಿ ಲಕ್ಸುರಿಯಸ್ ವೆಹಿಕಲ್ ಇನ್ ಹುಂಡೈ ಸರ್. ಹುಂಡೈ ಕ್ರೆಟಾ 2018 ಸಿಂಗಲ್ ಓನರ್ ಆಗಿದೆ. 2018 ಸಿಂಗಲ್ ಓನರ್ ಗಾಡಿ. 2018 ಸಿಂಗಲ್ ಓನರ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. 1 lakh ಚೇಂಜ್ ಕಿಲೋಮೀಟರ್ ಓಡಿದೆ. ಬೆಸ್ಟ್ ಪ್ರೈಸ್ ಸರ್ 8,99,000 ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರೆನಾಲ್ಟ್ ಡ್ರೈವರ್ ಇದೆ ಸರ್. ರೆನಾಲ್ಟ್ ಡ್ರೈವರ್ ಸರ್. ರೆನಾಲ್ಟ್ ಡ್ರೈವರ್ ಮ್ಯಾಂಗೋ ಸ್ಲೈಸ್ ಕಲರ್ ಇರೋದು, ಅದು 7 ಸೀಟರ್ ಗಾಡಿ ಸರ್. 2020 ಸಿಂಗಲ್ ಓನರು, 2020 ಸಿಂಗಲ್ ಓನರು. ಇದು ಅಷ್ಟೇ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ, ಕೇವಲ 5,30,000 ಸರ್. 5,30,000ಕ್ಕೆ 2020 ಮಾಡಲ್ ಗಾಡಿ ಕೊಡ್ಬೇಡ ಸರ್. ಓಕೆ, ಸೊ ಅದು ಬ್ರ್ಯಾಂಡ್ ನ್ಯೂ ಟೈರ್ಸು, ಅಲಾಯ್ಸು ಎಲ್ಲ ಇದೆ ನಿಮ್ಮ ಗಾಡಿಲಿ. ಯಾರಾದರೂ ಒಂದು ಏನೋ ಡ್ರೈವರ್ ಹುಡುಗರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬಲೆನೋ ಇದೆ ಸರ್. ಬಲೆನೋ ನೋಡಿ ಸರ್. ಬಲೆನೋ ಅದು ಪೆಟ್ರೋಲಲ್ಲಿ ಡೆಲ್ಟಾ ವೇರಿಯಂಟು, 2016 ಸಿಂಗಲ್ ಓನರು, 60,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಬೆಸ್ಟ್ ಪ್ರೈಸ್ ಅಂದರೆ ನಿಮಗೆ 4,85,000ಕ್ಕೆ ಆರಾಮಾಗಿ ಲೋನು ಕೂಡ ಆಗುತ್ತೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎರ್ಟಿಗಾ ಆದರೆ ಸರ್. ಎರ್ಟಿಗಾ VDI ಸರ್. ಅದು ವೈಟ್ ಕಲರ್ ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಅದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. 2012 ಸೆಕೆಂಡ್ ಓನರ್ ಆಗಿದೆ. 4,50,000 ಅಷ್ಟೇ ಸರ್. ಓಕೆ, ಸೊ ಹಾಗೆ ವ್ಯಾಗನರ್ ಇದೆ ಸರ್. ವ್ಯಾಗನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. 2019 ಸೆಕೆಂಡ್ ಓನರು, 2019 ಸೆಕೆಂಡ್ ಓನರ್ ಸರ್. 3,99,000ಕ್ಕೆ ವ್ಯಾಗನರ್ VXI ನಿಮ್ಮ ಕಣ್ಮುಂದೆ. ಅದು ಮಿಡ್ಲ್ ವರ್ಷನ್ ಪೆಟ್ರೋಲ್ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವ್ಯಾಗನರ್ ಇದೆ ವೈಟ್ ಕಲರ್. ವ್ಯಾಗನರ್ 2012 ಸೆಕೆಂಡ್ ಓನರ್ ಆಗಿದೆ. 2012 ಸೆಕೆಂಡ್ ಓನರ್ ಆಗಿದೆ ಸರ್. ಇದು ನಿಮಗೆ 2,45ಕ್ಕೆ ಫೈನಲ್ ಆಗುತ್ತೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2019 ಸಿಂಗಲ್ ಓನರ್ ಆಗಿರೋ ಗಾಡಿ. ಆರಾಮಾಗಿ ಲೋನ್ ಕೂಡ ಆಗುತ್ತೆ. 4,65,000ಕ್ಕೆ ಫೈನಲ್ ಮಾಡೋಣ ಸರ್. ಒಂದು ಚಿಕ್ಕ ಗಾಡಿ ಒಂದು ಇಯಾನ್ ಇದೆ ಸರ್. ಇಯಾನ್ ಡಿಲೈಟ್ ಪ್ಲಸ್ ಸರ್. LPG ಪೆಟ್ರೋಲ್ ಅಲ್ಲಿ ಯಾರಾದರೂ ಒಂದು ಗಾಡಿ ನೋಡ್ತಾ ಇದ್ದೀರಾ, ಹಾಗಾದ್ರೆ ಒಂದು ಬೆಸ್ಟ್ ವೆಹಿಕಲ್ NXO ಕಾರಲ್ಲಿ ಇದೆ. LPG ವಿತ್ ಪೆಟ್ರೋಲು 2012 ಸೆಕೆಂಡ್ ಓನರ್ ಆಗಿದೆ. ಕೇವಲ 1,99,000 ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೋ ಬಜೆಟ್ ಒಂದು ವ್ಯಾಗನರ್ ಇದೆ ಸರ್. ಕೇವಲ 95,000ಕ್ಕೆ ಸರ್. 2003 ಸೆಕೆಂಡ್ ಓನರ್ ಆಗಿದೆ ಸರ್. FC ಎಲ್ಲ ರನ್ನಿಂಗ್ ಇದೆ. ಕೇವಲ 95,000ಕ್ಕೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i20 ವೈಟ್ ಕಲರ್ ಇದೆ ಸರ್. i20 ವೈಟ್ ಸರ್. 2011 ಸರ್. 2011 i20 ಗಾಡಿ ತುಂಬಾ ಚೆನ್ನಾಗಿದೆ. ಕೇವಲ 1,70,000ಕ್ಕೆ. ಓಕೆ, 1,70,000ಕ್ಕೆ ಕೊಡ್ಬೇಡ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಲ್ಟೋ ಇದೆ ಸರ್. ಆಲ್ಟೋ LXI ಸರ್. 2007 ಸಿಂಗಲ್ ಓನರ್ ಆಗಿದೆ ಗಾಡಿ. ನಿಮಗೆ FC ನಾವೇ ಮಾಡ್ಕೊಡ್ತೀವಿ ಸರ್. ಕೇವಲ 1,35,000ಕ್ಕೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚಿಕ್ಕ ಗಾಡಿ ಸರ್. ಚಿಕ್ಕ ಬಜೆಟ್ ಅಲ್ಲಿ ಪುಟಾನಿ ಗಾಡಿ ಇದೆ. ನ್ಯಾನೋ ಟ್ವಿಸ್ಟ್ XE ಸರ್. 2015 ಸಿಂಗಲ್ ಓನರು, ಓಡಿದ್ದು 39,000 ಕಿಲೋಮೀಟರ್ ಅಷ್ಟೇ. ಒನ್ ಆಫ್ ದಿ ಬೆಸ್ಟ್ ಪ್ರೈಸ್ ಅಂದರೆ ನಿಮಗೆ 1,25,000ಕ್ಕೆ ಕೊಡ್ಬೇಡ ಸರ್. ಓಕೆ, 1,00,000ಕ್ಕೆ ನಿಮಗೆ ಒಂದು ಟಾಟಾ ನ್ಯಾನೋ ಪೆಟ್ರೋಲು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು ಮಾರುತಿ 800 ಇದೆ ಸರ್. 800 2 ಇದೆ ಸರ್. ಅದರಲ್ಲಿ ಮೊದಲನೇದಾಗಿ 800 ಹೇಳ್ತೀನಿ. ಅದು ಮಾಡೆಲ್ 2000 ಸೆಕೆಂಡ್ ಓನರ್ ಆಗಿದೆ. FC ರನ್ನಿಂಗ್ ಇದೆ ಸರ್. 2027 ತನಕ FC ಇದೆ. ಗಾಡಿ ತುಂಬ ಚೆನ್ನಾಗಿದೆ. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. ಕೇವಲ 80,000ಕ್ಕೆ ಸರ್. ಕೇವಲ 80,000ಕ್ಕೆ. 80,000 ಓನ್ಲಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಇಯಾನ್ ಇದೆ ಸರ್, ಚಿಕ್ಕದು ಸರ್. ಇಯಾನ್ ಇದೆ. 2012 ಸೆಕೆಂಡ್ ಓನರ್ ಆಗಿದೆ. ಇಯಾನ್ ಎರಾ ಪ್ಲಸ್ ಸರ್. ಗಾಡಿ ತುಂಬ ಚೆನ್ನಾಗಿದೆ ಸರ್. ಒಂದು ಲೋ ಬಜೆಟಲ್ಲಿ ಒಂದು ಸ್ಮಾಲ್ ಫ್ಯಾಮಿಲಿ ಯಾರಾದೊಂದು ಲೋನಿಗೂ ಬೇಕು ಅಂತ ಗಾಡಿ ನೋಡ್ತಾ ಇದ್ದೀರಾ, ಹಾಗಾದ್ರೆ ಒಂದು ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಕೇವಲ 2,20,000ಕ್ಕೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಚವರ್ಲೆಟ್ B2 ಬ್ಲ್ಯಾಕ್. ಚವರ್ಲೆಟ್ B2 2012 ಸೆಕೆಂಡ್ ಓನರ್ ಆಗಿದೆ. ಪೆಟ್ರೋಲ್ ಅಲ್ಲಿ ಅದು ಬೆಸ್ಟ್ ಪ್ರೈಸ್ 1,65,000ಕ್ಕೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಆಲ್ಟೋ ಆದರೆ ಸರ್. ಆಲ್ಟೋ 2009 ಸರ್. 1,20,000ಕ್ಕೆ ಕೊಡ್ಬೇಡ ಸರ್. ಆಲ್ಟೋ LXI. ನಮ್ಮದೊಂದು ಬ್ಲ್ಯಾಕ್ ಕಲರ್ ಸ್ವಿಫ್ಟ್ ಡಿಸೈರ್. ಅದು ಬ್ಲ್ಯಾಕ್ BT ಡಿಸೈರು 2008 ಸಿಂಗಲ್ ಓನರ್ ಆಗಿರೋ ಗಾಡಿ. 2028 ತನಕ FC ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಅದು ಡೀಸೆಲ್ ಗಾಡಿ, ಡೀಸೆಲ್ ಅಲ್ಲಿ ಇದೆ. 1,99,000ಕ್ಕೆ ಕೊಡ್ಬೇಡ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಇಯಾನ್ ಇದೆ ಸರ್. ಇಯಾನ್ 2013 ಸರ್. ಕೇವಲ 1,60,000. 1,60,000ಕ್ಕೆ. ಓಕೆ, ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಗಾಡಿ ಸರ್. 2007 ಕೇವಲ 1,50,000. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮದು ಸ್ಯಾಂಟ್ರೋ XO ಸರ್. 4 ಪವರ್ ವಿಂಡೋ ಬರುತ್ತೆ. ಪವರ್ ಸ್ಟೇರಿಂಗ್ ಇದೆ. AC ಇದೆ. ಗಾಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ. 2005 ಅದು ಥರ್ಡ್ ಓನರ್ ಆಗಿದೆ. ಕೇವಲ 1,25,000ಕ್ಕೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ 2010 ಸೆಕೆಂಡ್ ಓನರ್ ಆಗಿದೆ. ಫೋರ್ಡ್ ಫಿಗೋ ಟೈಟಾನಿಯಂ ಡೀಸೆಲ್ ವೇರಿಯಂಟ್ 2010 ಸೆಕೆಂಡ್ ಓನರ್. FC ನಾವೇ ಮಾಡಿಸ್ಕೊಡ್ತೀವಿ. ಕೇವಲ 1,55,000ಕ್ಕೆ. ಸರ್ ಒಂದು ಇನ್ನೊಂದು ಚಿಕ್ಕ ಗಾಡಿ ಒಂದು 800 ಇದೆ ಸರ್. ಕಲಿಯಕ್ಕೆ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್ ಸರ್. ಈ ಮಾಡೆಲ್ 2006 ಸರ್. ಸೆಕೆಂಡ್ ಓನರ್ ಗಾಡಿ. 2006 ಮಾಡಲ್ ಸೆಕೆಂಡ್ ಓನರ್ ಆಗಿದೆ.
ಬೆಸ್ಟ್ ಪ್ರೈಸ್ ಅಂದರೆ ನಿಮಗೆ 1,15,000ಕ್ಕೆ ಕೊಡಬೇಡ ಸರ್. ಓಕೆ, 1,15,000ಕ್ಕೆ ಒಂದು ಮಾರುತಿ 800 ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಐಟನಲ್ಲಿ 2 ವೇರಿಯಂಟ್ ಇದೆ ನೋಡಿ ಸರ್. ಇದು ಐಟನ್ ಎರಾ ಸರ್, 2008 ಥರ್ಡ್ ಓನರ್ ಆಗಿದೆ, ಕೇವಲ 1,85,000ಕ್ಕೆ. ಹಾಗೆ ಐಟನ್ ಸ್ಪೋರ್ಟ್ಸ್ ಸರ್, ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು, 2012 ಸೆಕೆಂಡ್ ಓನರ್ ಆಗಿದೆ, ಕೇವಲ 2,30,000ಕ್ಕೆ. ಓಕೆ, ಸೊ ದುಡಿಯೋರ್ಗೆ ಅಂತಾನೆ ಒಂದು ಗಾಡಿ ಇದೆಯಲ್ಲ ಸರ್? ದುಡಿಯೋರಿಗೆ ಅಂತಾನೆ ಒಂದು ಬೆಸ್ಟ್ ಗಾಡಿ ಇದೆ, ಅದು ಸೂಪರ್ ಕ್ಯಾರಿ ಸರ್. CNG 2021 ಸಿಂಗಲ್ ಓನರು, 32,000 ಕಿಲೋಮೀಟರ್ ಓಡಿದೆ, 3,50,000 ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ.